ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದಾರೆ ಗೆಳೆಯರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಈಗ ನಾನು ಬಿಜಾಪುರಕ್ಕೆ ಬಂದೀನಿ. ಬಿಜಾಪುರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಅರಕೇರಿ ಅಮೋಘ ಸಿದ್ಧ ದೇವಸ್ಥಾನಕ್ಕೆ ಬಂದೀನಿ. ಬನ್ನಿ, ಅರಕೇರಿ ಅಮೋಘ ಸಿದ್ಧ ದೇವಸ್ಥಾನದ ಹಿನ್ನೆಲೆ ತಿಳಿದುಕೊಳ್ಳೋಣ ಬನ್ನಿ. ಅರಕೇರಿ ಅಮೋಘ ಸಿದ್ಧರು ಈ ಬೆಟ್ಟದ ಮೇಲೆ ಇಲ್ಲಿ ಬಂದು ಏಕೆ ನೆಲೆಸಿದ್ದರು, ಇವರ ಹಿನ್ನೆಲೆ ಏನು, ಇಲ್ಲಿರುವಂಥ ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬ್ರು ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅರಕೇರಿ ಅಮೋಘ ಸಿದ್ಧರು ಕೈಲಾಸವಾಸಿಗಳು. ಶಿವ ಪಾರ್ವತಿಯ ನೆಚ್ಚಿನ ಶಿಷ್ಯರಾಗಿದ್ದ ಅಮೋಘ ಸಿದ್ಧರು ಭೂಲೋಕಕ್ಕೆ ಬಂದು ಇಳಿದ್ದಾರೆ. ಜನಗಳ ಒಳಿತಿಗಾಗಿ, ಲೋಕ ಉದ್ಧಾರಕ್ಕಾಗಿ ಭೂಮಿಗೆ ಬಂದಿಳಿದ ಅಮೋಘ ಸಿದ್ಧರು ಅರಕೇರಿ ಗುಡ್ಡದ ಮೇಲೆ ನೆಲೆಸಿದ್ದಾರೆ. ಪ್ರತಿ ವರ್ಷ ಬರುವ ಚಟ್ಟಿ ಅಮಾವಾಸ್ಯೆಯಂದು ಜಾತ್ರೆಯನ್ನು ನಡೆಸಲಾಗುತ್ತದೆ. ಸುಮಾರು 250ಕ್ಕೂ ಹೆಚ್ಚು ಪಲ್ಲಕ್ಕಿ ಉತ್ಸವ ಇಲ್ಲಿ ನಡೆಯಲಾಗುತ್ತದೆ. ಸಾವಿರಾರು ಭಕ್ತರು ಭಂಡಾರ ಎರಚುವ ಮೂಲಕ ಭಂಡಾರ ಒಡೆಯನಿಗೆ ಡೊಳ್ಳು ಬಾರಿಸುತ್ತಾ, ಕುಣಿಯುತ್ತಾ, ಹಾಡುತ್ತಾ ಜಾತ್ರೆಯನ್ನು ನಡೆಸಲಾಗುತ್ತದೆ. ಇಲ್ಲಿ 200ಕ್ಕೂ ಹೆಚ್ಚು ಪಲ್ಲಕ್ಕಿ ಸುತ್ತಮುತ್ತಲ ಊರಿನಲ್ಲಿರುವ ಮಹಾರಾಷ್ಟ್ರದಿಂದ, ಬೇವೂರಿಗಿಂದ, ಉಮ್ಮದಿ, ಬೆಳಗಾವಿ, ಸವದತ್ತಿ ಮುಂತಾದ ಊರುಗಳಿಂದ ಬಂದು ಇಲ್ಲಿ ಅಮೋಘ ಸಿದ್ಧರ ಭೇಟಿಗಾಗಿ ಪಲ್ಲಕ್ಕಿ ಉತ್ಸವವನ್ನು ಮಾಡಲಾಗುತ್ತದೆ. ಕರ್ನಾಟಕ ಭಾಗದಲ್ಲಿ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಅರಕೇರಿ ಎಂಬ ಗ್ರಾಮದಲ್ಲಿ ಅಮೋಘ ಸಿದ್ಧರು ನೆಲೆಸಿದ್ದಾರೆ. ಸುಮಾರು ಲಕ್ಷಾಂತರ ಜನಗಳ ಸಮೂಹವನ್ನು ಸೇರಿದ ಈ ಜಾತ್ರೆಯಾಗುತ್ತದೆ. ಪ್ರಸಿದ್ಧವಾದ ದೇವಸ್ಥಾನವೆಂದರೆ ಅದು ಅಮೋಘ ಸಿದ್ಧ ದೇವಸ್ಥಾನ. ಬೇಡಿದ ಭಕ್ತರಿಗೆ ವರವನ್ನು ನೀಡುತ್ತಾ, ಹರಕೆ ಮತ್ತು ಅವರು ಬೇಡಿದ ವರವನ್ನು ನೀಡುತ್ತಾ ಈ ಬೆಟ್ಟದ ಮೇಲೆ ಅಮೋಘ ಸಿದ್ಧರು ನೆಲೆಸಿದ್ದಾರೆ. ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಪ್ರತಿನಿತ್ಯವೂ ಅನ್ನ ಪ್ರಸಾದ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತದೆ. ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.